ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಅದೆಷ್ಟೋ ಹತ್ಯೆಗಳು ನಡೆದಿವೆ, ನಡೆಯುತ್ತಲೂ ಇದೆ. ಆದರೆ 38 ವರ್ಷಗಳ ಹಿಂದೆ ನಡೆದ ವಕೀಲರೊಬ್ಬರ ಕೊಲೆ ಮಾತ್ರ ಅಂದಿನ ಸರ್ಕಾರವನ್ನೇ ನಡುಗಿಸಿಬಿಟ್ಟಿತ್ತು. ಅಂದು ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರಂತೂ ತೀವ್ರ ಮುಖಭಂಗ ಅನುಭವಿಸುವಂತಾಗಿತ್ತು. ಅಷ್ಟಕ್ಕೂ ಆವತ್ತು ಕೊಲೆಯಾದ ವಕೀಲರು ಯಾರು ಅಂದರೆ ಅಬ್ದುಲ್ ರಶೀದ್. ಹಾಗಿದ್ರೆ ಈ ಮರ್ಡರ್ ಯಾಕಾಯಿತು? ಈ ಪ್ರಕರಣದಲ್ಲಿ ಕೇಳಿಬಂದ ಹೆಸರುಗಳು ಯಾರ್ಯಾರದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಹಲವು ಸೆನ್ಸಿಬಲ್ ಪ್ರಕರಣಗಳನ್ನು ನೋಡಿದೆ. ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನು ಕಂಡಿದೆ. ಇವುಗಳಲ್ಲಿ ಕೆಲವು ರಾಜಕಾರಣಿಗಳಿಗೆ ಮುಳುಗು ನೀರು ತಂದಿದ್ದೂ ಇದೆ. ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ನಾವಿವತ್ತು ಹೇಳ್ತಿದ್ದೀನಿ. ಇದಂತೂ ಸರ್ಕಾರವನ್ನೇ ಬೀಳಿಸುವ ಪ್ರಬಲ ಮಂತ್ರಿಯನ್ನೇ ಅಲುಗಾಡಿಸಿದ ಕೇಸ್ ಆಗಿದೆ. ಅದು ಯಾವಾಗಾದ್ರೆ 1987ರಲ್ಲಿ. ಆಗ ರಾಜ್ಯದಲ್ಲಿ ಆಡಳಿತದಲ್ಲಿದ್ದದ್ದು ಜನತಾ ಪಕ್ಷದ ಸರ್ಕಾರ. ಮುಖ್ಯಮಂತ್ರಿಯಾಗಿದ್ದವರು ರಾಮಕೃಷ್ಣ ಹೆಗಡೆ. ಇವರು 10 ಯೋಜನೆಗಳನ್ನ ಜಾರಿಗೆ ತರ್ತಿದ್ರು. ಜನರು ಕೂಡ ಹೌದಪ್ಪ, ಹೆಗಡೆ ಅವರು ಒಳ್ಳೆ ಆಡಳಿತ ಕೊಡ್ತಿದ್ದಾರೆ ಅಂತಾನೆ ಇದ್ರು. ಇದರ ನಡುವೆಯೇ ಅದೊಂದು ಕೇಸ್ ಇವರನ್ನ ಹಾಗೂ ಅಂದಿನ ಗೃಹ ಸಚಿವರಾಗಿದ್ದ RL ಜಾಲಪ್ಪ ಅವರನ್ನ ಇನ್ನಿಲ್ಲದಂತೆ ಕಾಡಿಬಿಡ್ತು. ಜನರು ಕೂಡ ಅದರ ಬಗ್ಗೆ ತೀವ್ರ ಕುತೂಹಲದಿಂದ ನೋಡುವಂತಾಗಿತ್ತು. ಇಲ್ಲಾಗಿದ್ದು ವಕೀಲ ಅಬ್ದುಲ್ ರಶೀದ್ ಮರ್ಡರ್ ಕೇಸ್. ಇದೇ ಪ್ರಕರಣ ನೋಡಿ ರಾಮಕೃಷ್ಣ ಹೆಗಡೆಯವರ ಕುರ್ಚಿಗೆ ಕಂಟಕ ತರುವುದಕ್ಕೆ ಮುಂದಾಗಿದ್ದು. ಅದೇನೆಂದ್ರೆ 1987ರ ಹೊತ್ತಿನಲ್ಲಿ ರಾಜ್ಯದಲ್ಲಿ ಅಷ್ಟೇನೂ ಮೆಡಿಕಲ್ ಕಾಲೇಜುಗಳು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗತ್ತೆ, ತಮ್ಮ ದಕ್ಷ ಆಡಳಿತದಿಂದಲೇ ಹೆಸರಾಗಿದ್ದ RL ಜಾಲಪ್ಪನವರು ಕೋಲಾರದಲ್ಲಿ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು, ಈ ಮೂಲಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಂದುಕೊಂಡಿರ್ತಾರೆ. ಅಟ್ ದಿ ಸೇಮ್ ಟೈಮ್ ಬೆಂಗಳೂರಿನ ವಸಂತನಗರದಲ್ಲಿ ಸಂಜಯ್ ಗಾಂಧಿ ಟ್ರಸ್ಟ್ ಕೂಡ ಇದೇ ಹಾದಿಯಲ್ಲಿರುತ್ತೆ. ಕೇರಳ ಮೂಲದ ಸದಾಶಿವನ್ ಎಂಬುವರು ಕೂಡ ಸರ್ಕಾರಕ್ಕೆ ಅರ್ಜಿ ಹಾಕಿರ್ತಾರೆ. ಇಲ್ಲಿ ಆಗೋದೇನಪ್ಪ ಅಂದ್ರೆ, ಮೊದಲು ಅರ್ಜಿ ಹಾಕಿದ್ದವರು ಸದಾಶಿವನ್, ನಂತರ ಹಾಕಿದ್ದವರು RL ಜಾಲಪ್ಪ ಕಡೆಯ ಟ್ರಸ್ಟ್. ಹೀಗಿರುವಾಗ ಸರ್ಕಾರ ಯಾರು ಮೊದಲು ಅರ್ಜಿ ಹಾಕಿದ್ರೋ ಅವರಿಗೆ ಕಾಲೇಜಿನ ಪರ್ಮಿಷನ್ ಕೊಡಬೇಕಾಗಿತ್ತು. ಆದ್ರೆ ಸರ್ಕಾರ ಆ ರೀತಿ ಮಾಡಲ್ಲ, ಜಾಲಪ್ಪನವರಿಗೆ ಸ್ಯಾಂಕ್ಷನ್ ಮಾಡಿಬಿಡುತ್ತೆ. ಇದು ವಾಸ್ತವವಾಗಿ ಸದಾಶಿವನ್ ಅವರ ಅಸಮಾಧಾನಕ್ಕೆ ಕಾರಣವಾಗತ್ತೆ. ಹೈಕೋರ್ಟ್ನಲ್ಲಿ ದಾವೆ ಹಾಕ್ತಾರೆ. ಆಗ ಇವರ ಪರವಾಗಿ ವಾದ ಮಾಡೋಕೆ ಬಂದವರೇ ವಕೀಲ ಅಬ್ದುಲ್ ರಶೀದ್. ಅಬ್ದುಲ್ ರಶೀದ್ ಮೂಲತಃ ಕೇರಳದವರು. ಯಾವಾಗ ಈ ಕೇಸ್ ಹೈಕೋರ್ಟ್ಗೆ ಹೋಯ್ತೋ ಎದುರಿನ ಪಾರ್ಟಿಗಳಿಗೆ ಒಂದಷ್ಟು ಕಳವಳ ಶುರುವಾಯಿತು. ಯಾಕಂದ್ರೆ ಎಲ್ಲ ರೀತಿಯಿಂದ ನೋಡಿದ್ರೂ ಕೇಸ್ ಸದಾಶಿವನ್ ಅವರ ಕಡೆಯೇ ಆಗೋ ಲಕ್ಷಣಗಳಿದ್ವು. ಇದರಿಂದ ರಶೀದ್ಗೆ ಒಂದಷ್ಟು ಬೆದರಿಸೋದು, ಅವರು ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕೆಲ ಲೋಕಲ್ ರೌಡಿಗಳು ಹಿಂಬಾಲಿಸೋದು ಮಾಡೋಕೆ ಶುರು ಮಾಡ್ತಾರೆ. ಇನ್ನು ಕೇರಳದಿಂದ ಬಂದಿದ್ದ ರಶೀದ್ಗೆ ಬೆಂಗಳೂರಿನಲ್ಲಿ ಉಳಿದುಕೊಳ್ಳೋಕೆ ಗುರುತಿನವರು ಇದ್ರೋ ಏನೋ ಗೊತ್ತಿಲ್ಲ, ಮೆಜೆಸ್ಟಿಕ್ನ ಬಳಿಯ ಸಂಧ್ಯಾ ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿದ್ರು. ಇದು ಗೊತ್ತಾದ ರೌಡಿಗಳು ಸೀದಾ ಲಾಡ್ಜ್ಗೆ ಹೋಗಿ ಹೆದರಿಸೋಕೆ ಶುರು ಮಾಡಿದ್ರಂತೆ. ಇದರಿಂದ ರಶೀದ್ ಏನ್ ಮಾಡ್ತಾರೆ, ಸೀದಾ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಬಂದ್ರು. ಆಗ ಇಲ್ಲಿ SI ಆಗಿದ್ದವರು ಉತ್ತಪ್ಪ. ಇವರು ಏನ್ ಮಾಡ್ತಾರೆ, ಸರಿ ರಶೀದ್, ಯಾಕೋ ಆ ಲಾಡ್ಜ್ ನಿಮಗೆ ಸೇಫ್ ಅಲ್ಲ ಅನ್ಸುತ್ತೆ, ನಾನು ನಿಮಗೆ ಬೇರೆ ಕಡೆ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದರಂತೆ ಶೇಷಾದ್ರಿಪುರಂ ಸರ್ಕಲ್ ಬಳಿ ಇರುವ ಸತ್ಯಪ್ರಕಾಶ್ ಹೋಟೆಲ್ಗೆ ಹೋಗಿ ಉಳಿದುಕೊಳ್ಳೋ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಇದರಿಂದ ರಶೀದ್ ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೋತಾರೆ. ಆದ್ರೆ ಆಗೋದೇ ಬೇರೆ. ಇಲ್ಲಿ ಹೊಸ ಲಾಡ್ಜ್ಗೆ ರಶೀದ್ ಬಂದು 2 ದಿನವಾಗಿರುತ್ತೆ ಅಷ್ಟೇ. ಆದ್ರೆ ಅಷ್ಟರಲ್ಲೇ ಇವರ ಶವ ತಮಿಳುನಾಡಿನ ಲೋಕಲ್ ರೈಲ್ವೆ ಹಳಿ ಬಳಿ ಸಿಗುತ್ತೆ. ಅಲ್ಲಿನ ಲೋಕಲ್ ಪೊಲೀಸರು ಇದೊಂದು ಅಸಹಜ ಮರಣ ಅಂತ ಕೇಸ್ ದಾಖಲು ಮಾಡಿಕೊಂಡು ಬಿಡ್ತಾರೆ. ಆದ್ರೆ ಇದು ಮುಂದೆ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಇತ್ತ ಬೆಂಗಳೂರಿನಲ್ಲಿ ಇದರ ಬಿಸಿ ಏರುತ್ತೆ. ರಶೀದ್ ಕಾಣೆಯಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿ ಬಿಡುತ್ತೆ. ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡ್ತಿರ್ತಾರೆ. ಅಷ್ಟರಲ್ಲೇ ಗರೀಬಿ ಹಟಾವೋ ಪತ್ರಿಕೆ ಎಲ್ಲವನ್ನು ಡೀಟೇಲ್ ಆಗಿ ಬರೆದು ಬಿಡುತ್ತೆ. ತಲೆ ಹಿಡುಕ ಸಾಕ್ಷಿ ಹೆಗಡೆ ಅಂತೆಲ್ಲ ಬರೆಯುತ್ತೆ. ಅಷ್ಟಕ್ಕೂ ಈ ಪತ್ರಿಕೆಯನ್ನ ನಡೆಸುತ್ತಿದ್ದವರು ಬೇರೆ ಯಾರೂ ಅಲ್ಲ, ಡಾನ್ ಜಯರಾಜ್. ಈ ಪ್ರಕರಣದ ಬಗ್ಗೆ ಬಾಯಿಗೆ ಬಂದಂತೆ ಬರೆಯೋಕೆ ಶುರು ಮಾಡ್ತಾರೆ. ಪ್ರತಿ ವಾರ ಪತ್ರಿಕೆಯಲ್ಲಿ ಇದೇ ಸುದ್ದಿಯಾಗಿ ಹೋಗಿತ್ತು. ಇದರಿಂದ ರಾಮಕೃಷ್ಣ ಹೆಗಡೆ ತೀವ್ರ ಮುಖಭಂಗ ಅನುಭವಿಸುವಂತಾಯಿತು.
ಆಗ ಕೇಂದ್ರದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕೊಂದು ಬ್ರಹ್ಮಾಸ್ತ್ರವೇ ಸಿಕ್ಕಿದಂತಾಗಿತ್ತು. ಕೊನೆಗೆ ಈ ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಯಿತು. ಅದರ ನೇತೃತ್ವ ವಹಿಸಿ ತನಿಖೆಗೆ ಬಂದವರು ರಘೋತ್ತಮ ಅನ್ನೋ ಅಧಿಕಾರಿ. ಇವರು ಬಂದವರೇ ತನಿಖೆ ಜೋರಾಯಿತು. ಈ ವೇಳೆ ಗೊತ್ತಾಗೋದೇನೆಂದ್ರೆ, ರಶೀದ್ ಅವರನ್ನ ಬೆಂಗಳೂರಿನ ಲಾಡ್ಜ್ನಲ್ಲೇ ಕೊಂದು ನಂತರ ಅಂಬಾಸಿಡರ್ ಕಾರಿನಲ್ಲಿ ತಮಿಳುನಾಡಿಗೆ ತೆಗೆದುಕೊಂಡು ಹೋಗಿ ಬಿಸಾಕಿ ಬರಲಾಗಿತ್ತು ಅನ್ನೋದು. ಇದರಿಂದ ಸಿಬಿಐ ಅಧಿಕಾರಿ ರಶೀದ್ಗೆ ಬೇರೆ ರೂಮ್ ಮಾಡಿಕೊಟ್ಟಿದ್ದಂತಹ ಇನ್ಸ್ಪೆಕ್ಟರ್ ಉತ್ತಪ್ಪರನ್ನ ವಿಚಾರಣೆ ಮಾಡ್ತಾರೆ. ನೀವ್ಯಾಕೆ ಆರೋಪಿಗಳಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿಯೇ ರಶೀದ್ರನ್ನ ಇಲ್ಲಿ ಕರೆದುಕೊಂಡು ಬಂದಿದ್ದಿರಬಹುದು ಅನ್ನೋ ಆಂಗಲ್ನಲ್ಲಿ ವಿಚಾರಿಸ್ತಾರೆ. ಸಾಲದಕ್ಕೆ ಉತ್ತಪ್ಪರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಉತ್ತಪ್ಪ ಆರೋಪಿಗಳ ಜೊತೆ ಕೈ ಜೋಡಿಸಿಯೇ ಈ ಕೆಲಸ ಮಾಡಿದ್ರಾ? ಇಲ್ಲ, ರಶೀದ್ಗೆ ಏನಾದ್ರೂ ಆಗಿಬಿಡುತ್ತೆ, ಅವರನ್ನ ಕಾಪಾಡೋಣ ಅಂತ ಲಾಡ್ಜ್ ಬದಲಿಸಿದ್ರಾ? ಅದು ಸರಿಯಾಗಿ ಗೊತ್ತಿಲ್ಲ. ಈ ವೇಳೆ ಮತ್ತೊಂದು ಮಾತು ಕೇಳಿ ಬರುತ್ತೆ. ಅದೇನೆಂದ್ರೆ, ಗೃಹ ಸಚಿವ ಜಾಲಪ್ಪ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ ಅನ್ನೋದು. ಮತ್ತೊಂದು ಕಡೆ ಸಿಬಿಐ ರಶೀದ್ ಅವರ ದೇಹವನ್ನ ತೆಗೆಸಿ ಪರೀಕ್ಷೆ ಮಾಡಿಸುತ್ತೆ. ಆಗ ಗೊತ್ತಾಗೋದೇನೆಂದ್ರೆ, ರಶೀದ್ರನ್ನ ದಿಂಬಿನಿಂದ ಮುಖ ಮುಚ್ಚಿ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅನ್ನೋದು. ಇದರ ಮತ್ತಷ್ಟು ವಿಚಾರಣೆ ಮಾಡಿದಾಗ ಗಾಂಧಿ ನಗರದಲ್ಲಿ ಒಂದಷ್ಟು ಹೆಸರು ಮಾಡಿದ್ದಂತಹ ಒಬ್ಬಾತ ಹಾಗೂ ಮತ್ತೊಬ್ಬ ರೌಡಿ ಈ ಕೆಲಸ ಮಾಡಿದ್ದಾರೆ ಅನ್ನೋದು ಬಯಲಾಗತ್ತೆ. ಜೊತೆಗೆ ಆ ವೇಳೆ ಬೆಂಗಳೂರಿನ ವೆಸ್ಟ್ ಡಿಸಿಪಿ ಆಗಿದ್ದವರು ನಾರಾಯಣ ಎಂಬುವರು. ಅವರು ಜಾಲಪ್ಪನವರ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದರಿಂದ ಎಲ್ಲರ ಕುಮ್ಮಕ್ಕಿನಿಂದ ರಶೀದ್ ಕೊಲೆಯಾಗಿ ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇನ್ನು ಇದರಲ್ಲಿ ಆರೋಪ ಕೇಳಿ ಬಂದ ತಕ್ಷಣವೇ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಯಾವುದೇ ಮುಲಾಜಿಗೂ ಒಳಗಾಗದೆ ಜಾಲಪ್ಪನವರಿಂದ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಕೆಲ ತಿಂಗಳ ಕಾಲ ವಿಚಾರಣೆ ನಡೆಯುತ್ತೆ. ಆದರೆ ರಶೀದ್ರನ್ನ ಕೊಲೆ ಮಾಡಿರೋರು ಯಾರು ಅನ್ನೋದಕ್ಕೆ ಯಾವುದೇ ಪ್ರಬಲ ಸಾಕ್ಷಿ ದೊರೆಯಲ್ಲ. ಆದರೂ ರಶೀದ್ ಬಾಡಿ ಕಾರಿನಲ್ಲಿ ತೆಗೆದುಕೊಂಡು ಹೋಗುವಾಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ನೋಡ್ತಾರೆ. ಆದರೆ ನ್ಯಾಯಾಲಯದಲ್ಲಿ ಅವರಿಬ್ಬರು ಅದರ ಬಗ್ಗೆ ತಮಗೇನೂ ಗೊತ್ತಿಲ್ಲ, ನಾವು ದೂರದಲ್ಲಿ ನಿಂತಿದ್ವಿ ಅಂತ ಸಾಕ್ಷಿಯನ್ನ ನುಡಿತಾರೆ. ಇದರಿಂದ ಪ್ರಕರಣ ಬಿದ್ದೇ ಹೋಗುತ್ತೆ. ಅಲ್ಲಿಗೆ ಆರೋಪ ಹೊತ್ತಿದ್ದ ಎಲ್ಲರೂ ನಿರಾಳರಾಗಿ ಬಿಡ್ತಾರೆ. ಆದರೆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ವೇಳೆ ಡಾನ್ ಜಯರಾಜ್ ತನ್ನ ಪತ್ರಿಕೆಯಲ್ಲಿ ಈ ವಿಚಾರವನ್ನ ಬರೆಯದೆ ಹೋಗಿದ್ದಿದ್ರೆ ರಶೀದ್ ಕೊಲೆ ಪ್ರಕರಣ ಆಚೆಗೆ ಬರ್ತಾ ಇರಲಿಲ್ವೇನೋ. ಇಲ್ಲಿ ಒಂದು ವಿಚಾರವನ್ನ ಯೋಚನೆ ಮಾಡಬೇಕು. ಅದೇನಂದ್ರೆ, ಜಯರಾಜ್ ಅನ್ನೋ ಒಬ್ಬಾತ ಇಡೀ ಸರ್ಕಾರವನ್ನು ಎದುರು ಹಾಕೊಳ್ತಾನೆ. ಸರ್ಕಾರದ ವಿರುದ್ಧ ಅಷ್ಟೊಂದು ಖಾರವಾಗಿ ತನ್ನ ಪತ್ರಿಕೆಯಲ್ಲಿ ಬರೀತಾರೆ ಅಂದ್ರೆ ಅದು ಸಾಮಾನ್ಯದ ಸಂಗತಿಯಾಗಿರಲಿಲ್ಲ. ನಿಜಕ್ಕೂ ಹೇಳಬೇಕಂದ್ರೆ ಅಂದಿನ ಜನತಾ ಪಕ್ಷದ ಸರ್ಕಾರ, ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟ್ರಮಟ್ಟದಲ್ಲಿ ಸಾಕಷ್ಟು ಮುಖಭಂಗ ಅನುಭವಿಸುವಂತಾಯಿತು. ಜನರು ಕೂಡ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡೋಕೆ ಶುರು ಮಾಡಿದ್ರು. ಇದಕ್ಕೆಲ್ಲ ಕಾರಣವಾಗಿದ್ದು ಡಾನ್ ಜಯರಾಜ್. ಇಷ್ಟು ದಿನ ಜಯರಾಜ್ ಏನೇ ಮಾಡಿದ್ರೂ ಸರ್ಕಾರ ಅಷ್ಟೇನೂ ಕ್ರಮ ಕೈಗೊಳ್ಳದೆ ಕೂತಿತ್ತು. ಆದರೆ ಯಾವಾಗ ಸರ್ಕಾರವನ್ನೇ ಬೀದಿಗೆ ತಂದು ಬಿಟ್ನೋ, ಸರ್ಕಾರ ಜಯರಾಜ್ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಆದೇಶ ಕೊಡ್ತು. ಇಷ್ಟೆಲ್ಲ ಆದಮೇಲೆ ಡಾನ್ ಜಯರಾಜ್ ಬದುಕಿದ್ದು ಕೇವಲ 1.5 ವರ್ಷ ಮಾತ್ರ. ಆತ ಸತ್ತಿದ್ದು ಹೇಗೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಗೆ ಸದಾಶಿವನ್ ಅವರಿಗೆ ಮೆಡಿಕಲ್ ಕಾಲೇಜು ತೆರೆಯೋಕೆ ಪರ್ಮಿಷನ್ ಸಿಗಲಿಲ್ಲ. ಅವರ ಪರ ವಕಾಲತ್ತು ವಹಿಸಿದ್ದ ವಕೀಲ ಅಬ್ದುಲ್ ರಶೀದ್ ಉಳಿಯಲಿಲ್ಲ. ಈ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದ ಜಯರಾಜ್ ಕೂಡ ವಿರೋಧಿಗಳ ಕೈಯಲ್ಲಿ ಆತನೇ ಕಟ್ಟಿಕೊಂಡಿದ್ದ ದ್ವೇಷದ ಕಾರಣಕ್ಕೆ ಮುಗಿದು ಹೋದ. ನಿಜ ಹೇಳಬೇಕಂದ್ರೆ, ವಕೀಲ ಅಬ್ದುಲ್ ರಶೀದ್ ಕೊಲೆ ಪ್ರಕರಣ ನಿಜಕ್ಕೂ ಆವತ್ತಿನ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ಪ್ರಕರಣ. ಒಂದು ಮೆಡಿಕಲ್ ಕಾಲೇಜು ಅನುಮತಿ ಪಡೆಯುವ ವಿಚಾರಕ್ಕೆ ಉಂಟಾದ ಈ ಪ್ರಕರಣ ಕೊನೆಗೆ ಎಲ್ಲೆಲ್ಲೋ ಹೋಗಿ ಮುಟ್ಟಿತ್ತು. ಆದರೂ ಇದು ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಮುಗಿದು ಹೋಯಿತು. ಆದರೆ ಇದು ರಾಜ್ಯ ಸರ್ಕಾರವನ್ನ ಜೋರಾಗಿ ಅಲುಗಾಡಿಸಿಬಿಟ್ಟಿತ್ತು. ಕೆಲ ನಾಯಕರು ಹಾಗೂ ಪೊಲೀಸ್ ಅಧಿಕಾರಿಗಳ ಎದೆ ನಡುಗಿಸಿದ್ದಂತೂ ಸುಳ್ಳಲ್ಲ. ವಕೀಲ ಅಬ್ದುಲ್ ರಶೀದ್ ಕೊಲೆ ಪ್ರಕರಣದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.